ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತು ಸ್ಟಾಕ್ ಮಾರ್ಕೆಟ್ನ ಏನೇನು ನಡೆದೈತೆ ಅಂತ ನೋಡೋಣ, ಮತ್ತು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟಾಪ್ ನ್ಯೂಸ್ಗಳು ಯಾವ್ಯಾವ ಅಂತ ಇವತ್ತಿನ ವಿಡಿಯೋನಾಗ ಫುಲ್ ಡೀಟೇಲ್ದಾಗ ತಿಳ್ಕೊಳ್ಳೋಣ. ನೋಡ್ಬೋದು ವೀಕ್ಷಕರೇ, ಇವತ್ತು ಸೆನ್ಸೆಕ್ಸ್ 0.14% ಬಿದ್ದೈತಿ, ಮತ್ತು ನಿಫ್ಟಿನೂ ನೋಡ್ಬೋದು 0.11% ಬಿದ್ದೈತಿ, ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದು 0.18% ಏರೈತಿ. ಅಂತಂದ್ರೆ ಇವತ್ತು ಮೂರು ಇಂಡೆಕ್ಸ್ ಎಲ್ಲಿ ಓಪನ್ ಆಗಿದ್ದು ಅಲ್ಲಿನ ಕ್ಲೋಸಿಂಗ್ ಕೊಟ್ಟವ್ರಿ. ಹೆಚ್ಚು ಸೇರಿಲ್ಲ, ಹೆಚ್ಚು ಬಿದ್ದಿಲ್ಲ. ಈಗ ಬರೀ ಟಾಪ್ ನ್ಯೂಸ್ಗಳನ್ನ ನೋಡೋಣ. ನೋಡ್ರಿ ವೀಕ್ಷಕರೇ, ಒಂದೇ ನ್ಯೂಸ್ ಏನಂತಂದ್ರೆ ನಾಳೆ ದಿನ ಮಾರ್ಕೆಟ್ ಕ್ಲೋಸ್ ಐತಿ. ನಾಳೆ 15 ನವೆಂಬರ್ಗೆ ಮಾರ್ಕೆಟ್ ಕ್ಲೋಸ್ ಐತಿ. ಯಾಕಂತಂದ್ರೆ ವೀಕ್ಷಕರೇ, ನಾಳೆ ಗುರುನಾನಕ್ ಜಯಂತಿ ಇರೋದ್ರಿಂದ ಮಾರ್ಕೆಟ್ ಹಾಲಿಡೇ ಐತಿ ನಾಳೆ. ಇದು ನಿಮ್ದ ತಲೆಯಾಗಿರ್ಲಿ. ಮತ್ತು ವೀಕ್ಷಕರೇ, ಎರಡನೇ ನ್ಯೂಸ್ ಏನಂತಂದ್ರೆ ಅಡಾನಿ ಅವರ US-ನಾಗ $10 ಬಿಲಿಯನ್ ಇನ್ವೆಸ್ಟ್ ಮಾಡ್ತೇನಂತ ಒಂದು ಹೇಳಿಕೆ ಕೊಟ್ಟಾರ. ಯಾವ ಸೆಕ್ಟರ್ನ ಇನ್ವೆಸ್ಟ್ ಮಾಡೋರು ಇದಾರ ಅಂತಂದ್ರೆ ವೀಕ್ಷಕರೇ, $10 ಬಿಲಿಯನ್ US ಇನ್ಫ್ರಾ ಪ್ರಾಜೆಕ್ಟ್ನಾಗ ಮತ್ತು ವೀಕ್ಷಕರೇ US ಎನರ್ಜಿ ಪ್ರಾಜೆಕ್ಟ್ನಾಗ $10 ಬಿಲಿಯನ್ ಇನ್ವೆಸ್ಟ್ ಮಾಡೋರು ಇದಾರ. ಅದರಲ್ಲಿ US-ನಾಗ 15,000 ಜಾಬ್ ಕ್ರಿಯೇಟ್ ಆಗ್ಬೋದಂತ ಅನ್ನತಾರ. ಮತ್ತು ವೀಕ್ಷಕರೇ, ಮೂರನೇ ನ್ಯೂಸ್ ಏನಂತಂದ್ರೆ ವೀಕ್ಷಕರೇ, NSE-ನಾಗ ಹೊಸ FNO ಸ್ಟಾಕ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಯಾರ. 45 FNO ಸ್ಟಾಕ್ಗಳು ಇದಾವೆ. ಅದರ ಪ್ರಸಿದ್ಧ ಹೆಸರು ಏನಂತಂದ್ರೆ ಝೊಮ್ಯಾಟೊ, ಡಿಮಾರ್ಟ್, ಮತ್ತು ವೀಕ್ಷಕರೇ ಜಿಯೋ ಫೈನಾನ್ಸ್, ಟಾಟಾ ಎಲ್ಕ್ಸಿ ಮತ್ತು ಉಳಿದಿದ್ದು ಎಲ್ಲ ನೋಡ್ಬೋದು. ಅಥವಾ ನೀವು ಲಿಂಕ್ ಕೊಟ್ಟಿರ್ತೇನೆ, ಆ ಲಿಂಕನ್ನು ಒತ್ತಿ ನೀವು ಯಾವ 45 ಸ್ಟಾಕ್ಗಳು ಇದಾವಂತ ಎಲ್ಲ ನೀವು ನೋಡ್ಬೋದು. ತೇತ್ರಿ ಬಾರಿ ವೀಕ್ಷಕರೇ, ಈಗ ನೆಕ್ಸ್ಟ್ ನ್ಯೂಸ್ ನೋಡೋಣ. ನೆಕ್ಸ್ಟ್ ನ್ಯೂಸ್ ಏನಂತಂದ್ರೆ ವೀಕ್ಷಕರೇ, ರಾಮದೇವ್ ಅಗರ್ವಾಲ್ ಒಂದು ಹೇಳಿಕೆ ಕೊಟ್ಟಾರ. FIs ಈಗ ಸೆಲ್ ಮಾಡಿ ಹೋಗಾತಾರ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ. ಬಟ್ ಯಾವಾಗ ಬಾಯ್ ಮಾಡಕ್ ಮತ್ತೆ ವಾಪಸ್ ಬರ್ತಾರಲ್ಲ ರೀ, ಅವಾಗಿನ ತನಕ ನಮ್ಮ ನಿಫ್ಟಿ 30,000 ಟಚ್ ಆಗಿರ್ತೈತಂತ ಇದು ಒಂದು ಹೇಳಿಕೆ ಕೊಟ್ಟಾರ. ಈ ಹೇಳಿಕೆನೂ ನಿಮ್ದ ತಲೆಯಾಗೆ ಇರ್ಬೇಕು ವೀಕ್ಷಕರೇ. ಬಾರಿ ಈಗ ನಿಫ್ಟಿ ಟಾಪ್ ಗೇನರ್, ನಿಫ್ಟಿ ಟಾಪ್ ಲೂಸರ್ ಅನ್ನ ನೋಡೋಣ. ನೋಡ್ಬೋದು ವೀಕ್ಷಕರೇ, ಇವತ್ತು ನಿಫ್ಟಿ ಟಾಪ್ ಗೇನರ್ ಐಚರ್ ಮೋಟರ್ 6.59% ಏರೈತಿ. ನಿನ್ನೆ ಹತ್ತಿರದ Q2 ರಿಸಲ್ಟ್ ಇತ್ತ, ನಾ ಹೇಳಿದ್ನಿ ನಿಮಗೆ. ಮತ್ತು ವೀಕ್ಷಕರೇ ನೋಡ್ಬೋದು, ಹೀರೋ ಮೋಟರ್ ಕೂಡ 2.06% ಏರೈತಿ. ಗ್ರಾಸಿಮಾ 1.25% ಏರೈತಿ. ಕೋಟಕ್ ಬ್ಯಾಂಕ್ 1.23% ಏರೈತಿ. ಮತ್ತು ವೀಕ್ಷಕರೇ HDFC ಲೈಫ್ 1.20% ಏರೈತಿ. ಈಗ ಟಾಪ್ ಲೂಸರ್ ಅನ್ನ ನೋಡೋಣ. ಟಾಪ್ ಲೂಸರ್ ನೋಡ್ಬೋದು, HUL ವೀಕ್ಷಕರೇ, ಹಿಂದೂಸ್ತಾನ್ ಯೂನಿಲಿವರ್ 2.92% ಬಿದ್ದೈತಿ. ಮತ್ತು BPCL 2.50% ಬಿದ್ದೈತಿ. ಬ್ರಿಟಾನಿಯಾ 2.47% ಬಿದ್ದೈತಿ. ಟಾಟಾ ಕನ್ಸ್ಯೂಮರ್ 2.35% ಬಿದ್ದೈತಿ. ಮತ್ತು ನೆಸ್ಲೆ ಇಂಡಿಯಾ 2.11% ಬಿದ್ದೈತಿ. ಬರೀ ವೀಕ್ಷಕರೇ, ಈಗ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋನ ನೋಡ್ಬೋದು ವೀಕ್ಷಕರೇ, ಇವತ್ತು 1533 ಸ್ಟಾಕ್ಗಳು ಏರಾತಿದ್ದು ಮತ್ತು 1282 ಸ್ಟಾಕ್ಗಳು ಬೀಳಾತಿದ್ದು. ಅಂತಂದ್ರೆ ಇವತ್ತು ಏರೋ ಸ್ಟಾಕ್ಗಳ ಸಂಖ್ಯೆನೇ ಹೆಚ್ಚಿದ್ದು, ಬಟ್ ಬೀಳೋ ಸ್ಟಾಕ್ಗಳ ಸಂಖ್ಯೆನೂ ಏನು ಕಡಿಮೆ ಇಲ್ಲ, 1200ಕ್ಕಿಂತನೂ ಹೆಚ್ಚಿದ್ದು ವೀಕ್ಷಕರೇ ಇವತ್ತು. ಬರೀ ವೀಕ್ಷಕರೇ, FIDIs ಡೇಟಾನ ನೋಡ್ಬೋದು ವೀಕ್ಷಕರೇ. FIDIs ಡೇಟಾ ಇವತ್ತಿನ ದಿನ ಬಂದಿಲ್ಲ, ನಿನ್ನೆದ ನೋಡ್ಬಿಡೋಣ. ನಿನ್ನೆ ನೋಡ್ಬೋದು ವೀಕ್ಷಕರೇ, FIs 2,500 ಕೋಟಿ ಸುಮಾರು ಸೆಲ್ಲಿಂಗ್ ಮಾಡಿರ, ಮತ್ತು DIs 6,000 ಕೋಟಿ ಸುಮಾರು ಬೈಯಿಂಗ್ ಮಾಡಿರ. ಅಂತಂದ್ರೆ FIs ಕಂಟಿನ್ಯೂ ಸೆಲ್ಲಿಂಗ್ ಅನ್ನ ಮಾಡತ್ತಾರ. ಇದು ನಿಮ್ದು ತಲೆಯಾಗಿರ್ಬೇಕು. ಮತ್ತು ಬೆಳಿಗ್ಗೆನೂ ಒಂದು ವಿಡಿಯೋ ಹಾಕೇನೆ, FIs ಸೆಲ್ಲಿಂಗ್ ಮಾಡೋದ್ರಿಂದ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಮಾಡ್ಬೋದು ಅಂತ, ಅದು ವಿಡಿಯೋ ಮಾಡೀನಿ, ಅದು ಹೋಗಿ ನೋಡ್ರಿ ವೀಕ್ಷಕರೇ. ಮತ್ತು ಕ್ರೂಡ್ ಆಯಿಲ್ದು ಪ್ರೈಸ್ ನೋಡ್ಬೋದು. ಕ್ರೂಡ್ ಆಯಿಲ್ದು ಪ್ರೈಸ್ ಎಷ್ಟು ನಡೆದೈತೆ ಅಂತಂದ್ರೆ 68.71 ನಡೆದೈತಿ. ತಿಳಿತ್ರಿ ವೀಕ್ಷಕರೇ, ಇಷ್ಟೇ ಐತಿ ಇವತ್ತಿನ ವಿಡಿಯೋ. ಈ ವಿಡಿಯೋ ಚಲೋ ಅನ್ಸಿಡಿಯೋ ಲೈಕ್ ಮಾಡಿರಿ. ಮತ್ತು ಮಧ್ಯಾಹ್ನ 2 ಗಂಟೆಗೆ ಒಂದು ವಿಡಿಯೋ ಬಿಟ್ಟಿನಿ, ಅದು ನೋಡಿರ್ಕಿಲ್ಲ ಇದ್ರೆ ಆ ವಿಡಿಯೋನ ಹೋಗಿ ನೋಡ್ರಿ. ತಿಳಿತ್ರಿ ಇಷ್ಟೇ ಐತಿ ಇವತ್ತಿನ ವಿಡಿಯೋ. ಈ ವಿಡಿಯೋ ಚಲೋ ಅನ್ಸಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾಡಿ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.